ನಥಿಂಗ್. ಗ್ಯಾರಂಟಿ ಪ್ರಸ್ತಾಪನೆ ಇಲ್ಲ. ಅಂದರೆ ಜನರಲ್ ಡಿಸ್ಕಷನ್ ಮಾಡಿದಾಗ ನಮ್ಮ ಮನೆಗಳಿಗೂ ಬರುತ್ತೆ ಕೆಲವು ಅಂತ ರೆಫರೆನ್ಸ್ ಮಾಡಿದ್ರೆ ಅಷ್ಟೇ. ದೊಡ್ಡ ದೊಡ್ಡ MLAಗಳ ಮನೆಗೆ, ಮಂತ್ರಿಗಳ ಮನೆಗೆ, ಈಗ ನನ್ನ ಹೆಂಡ್ತಿನೂ ಹೋಗ್ಬೋದು. ಆ ಥರ ದೊಡ್ಡ ದೊಡ್ಡ ಶ್ರೀಮಂತರಿಗೂ ಕೆಲವು ಗ್ಯಾರಂಟಿ ತಲುಪೋದು ಅವಶ್ಯಕತೆ ಇರಲಿವೇನೋ ಅಂತ ಅಂದ್ರೆ ಅಷ್ಟೇ ಬಿಟ್ಟರೆ ಅದು ಯಾರೂ ಅದನ್ನು ಅದನ್ನು ಏನು ಹೇಳಲಿಲ್ಲ. ಈಗ ನಿನ್ನೆ ಸದ್ಯಕ್ಕೆ ಗ್ಯಾರಂಟಿ ಬಗ್ಗೆ ಎಲ್ಲ ಹ್ಯಾಪಿಯಾಗಿ ನಾವು ಅದನ್ನು ಹೆಚ್ಚು ಜನರಿಗೆ ತಿಳಿಸ್ಬೇಕು. ಈಗ ಜನರಿಗೆ ಅರ್ಥ ಆಯ್ತಾ ಇದೆ ಗ್ಯಾರಂಟಿ ಎಫೆಕ್ಟು, ನಾವು ಕೊಟ್ಟಿರ್ತಕ್ಕಂಥದ್ದು ಅವರಿಗೆ ಎಷ್ಟು ಉಪಯೋಗ ಆಗ್ತಾ ಇದೆ ಅಂತ. ಅದನ್ನು ನಾವು ಪ್ರತಿ ಹಳ್ಳಿನಲ್ಲಿ ಹೋದಾಗ, ಪ್ರತಿ ಸಮಾರಂಭದಲ್ಲಿ ಹೋದಾಗ ಮಾತನಾಡಬೇಕು. ಮಾತನಾಡದೇ ಇದ್ರೆ ಅದರ ಉಪಯೋಗ ನಮಗೆ ತಗೊಳಕ್ಕಾಗಲ್ಲ ಅನ್ನೋ ರೀತಿಯಲ್ಲಿ ಚರ್ಚೆ ಮಾಡಿದ್ರು. ಆ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ಶ್ರೀಮಂತರಿಗೂ ಹೋಗ್ತಕ್ಕಂಥದ್ದು ಇದರಲ್ಲಿ ಅನುಕೂಲ ಆಗ್ತಾ ಇದೆ ಬಡವರು ಜೊತೆಗೆ ಅಂತ. ಕರಪ್ಷನ್ ವಿಚಾರದ ಬಗ್ಗೆ ಕೂಡ ಅಧಿಕಾರಿಗಳ ವರ್ಗದಲ್ಲಿ ಬಹಳ ಇದೆ ಕರಪ್ಷನ್, ಅಧಿಕಾರಿಗಳ ಮಾತು ಕೇಳಲ್ಲ. ಇಲ್ಲ, ಆ ಥರ ಅಲ್ಲ. ಈ ನಿಗಮಗಳಲ್ಲಿ ಇದರಿಂದ ಕ್ಯುಮ್ಯುಲೇಟಿವ್ ಆಗಿ ಕೆಲವು ನಿಯಮಗಳಲ್ಲಿ ವ್ಯತ್ಯಾಸ ಆಗಿದೆಯಲ್ಲ ಅದನ್ನು ಆಡಿಟ್ ಮಾಡಬೇಕು. ಇಲ್ಲದೇ ಇರೋ ಅದನ್ನು ಸುಮ್ಮನೆ ಅಪೋಸಿಷನರು ಈಗ ಯಾವತ್ತೋ ಕಾಲದಲ್ಲಿ ಆಗಿರ್ತಕ್ಕಂಥದ್ದನ್ನೆಲ್ಲ ಇವತ್ತಾದ್ದು ಅನ್ನೋ ಥರ ಬಿಂಸಕ್ಕೆ ಹೋಗ್ತಾರೆ. ನಾವು ಎಲ್ಲ ನಿಗಮಗಳಲ್ಲೂ ಈಗ ಇದನ್ನು ಆಡಿಟ್ ಮಾಡಿದಾಗ ಯಾವ ಟೈಮ್ನಲ್ಲಿ ಯಾವಾಗ ವ್ಯತ್ಯಾಸ ಆಗಿತ್ತು ಅನ್ನೋದು ನಮಗೆ ಗೊತ್ತಾಗುತ್ತೆ. ಸೊ ಇಲ್ಲದೇ ಇದ್ದರೆ ನಾವು ಯಾವುದೋ ಒಂದು ವ್ಯತ್ಯಾಸ ಆದಾಗ ಅದಕ್ಕೆ ನಾವು ಹುಡುಕಿ ಉತ್ತರ ಕೊಡೋದಕ್ಕೆ ಅವ್ರು ನಮ್ಮ ಮೇಲೆ ಹಾಕ್ಬಿಡ್ತಾರೆ. ಆಮೇಲೆ ಅದು ಕ್ಲಾರಿಫೈ ಮಾಡೋದಕ್ಕೆ ಟೈಮ್ ತಗೊಳುತ್ತೆ ಅಂತ. ಸರ್, ಧರ್ಮಸ್ಥಳ ವಿಚಾರದಲ್ಲಿ ಸರ್ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾರೆ. ವರದಿ ಸಲ್ಲಿಕೆ ಮಾಡಿ SIT ವರದಿನಲ್ಲಿ 6 ಜನ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ರೂಪಿಸಿದ್ದಾರೆ ಅನ್ನೋದು ಶಾಮೀಲಾಗಿದ್ದಾರೆ ಅಂತ ಸಾಬೀತಾಗಿದೆ. 6 ಜನ. ಅದರ ಬಗ್ಗೆ ನನಗೆ ಮಾಹಿತಿ ಪೂರ್ಣ ಇಲ್ಲದೇ ಇರೋದ್ರಿಂದ ದಯವಿಟ್ಟು ಎಲ್ಲ ಸೂಕ್ಷ್ಮವಾದ ವಿಚಾರ ಏನೋ ಒಂದು ಷಡ್ಯಂತ್ರ ಆಗಿದೆ ಅನ್ನೋದು ಈಗ ಅದೆಲ್ಲ ನೋಡ್ತಾ ಇದ್ರೆ ಚರ್ಚೆ. ಅದಕ್ಕೋಸ್ಕರನೇ ಧರ್ಮಸ್ಥಳದ ಅಧಿಕಾರಿಗಳು, ಇವರು ಧರ್ಮಾಧಿಕಾರಿಗಳು ತನಿಖೆ ಆಗ್ಬಿಟ್ಟು ಕ್ಲೋಸ್ ಆದ್ರೆ ನಮಗೊಂದು ರಿಲೀಫ್ ಅನ್ನೋದು ಹೇಳಿದರು, ಒಳ್ಳೆಯದು ಅಂತ. ಅದರಿಂದ ಸೊ ಇದು BJPಯವರು ಲಾಭ. ಈಗ ಕಳೆದ 2.5 ವರ್ಷದಲ್ಲಿ ಒಂದೇ ರೈತರ ಪರವಾದಂತ ಹೋಗಿಲ್ಲ. ಆದರೆ ಏನೋ ಒಂದು ಸ್ಟ್ರೈಕ್ ಮಾಡಬೇಕು. ನಾವು ರೈತರು ನಮ್ಮ ಜೊತೆ ಇಲ್ವಾ, ಅವ್ರ ಜೊತೆಲೂ ಅವ್ರ ಜೊತೆಲೂ ಒಂದಷ್ಟು ಜನ ರೈತರು ಇರ್ತಾರೆ. ಅದನ್ನು ರಾಜಕೀಯವಾಗಿ ಉಪಯೋಗಿಸಕ್ಕೆ ಹೋಗ್ತಾರೆ, ನಾವು ರಾಜಕೀಯವಾಗಿ ಉಪಯೋಗಿಸ್ತಾರೆ. ಆ ಥರ ಧರ್ಮಸ್ಥಳನೂ ರಾಜಕೀಯವಾಗಿ ಉಪಯೋಗಿಸ್ಕೊಳಕ್ಕೆ